ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನೇಮಕಾತಿಯಲ್ಲಿ ಅಕ್ರಮ ಸದ್ದು ಮಾಡ್ತಾನೆ ಇದೆ. ಕೋಟ್ಯಂತರ ರೂಪಾಯಿ ಅವ್ಯವಹಾರ ಪ್ರಕರಣ ಸದ್ಯಕ್ಕಂತೂ ತಣ್ಣಗಾಗುವಂತ ಲಕ್ಷಣಗಳು ಕಾಣಿಸ್ತಿಲ್ಲ. ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಕೋಚಿಮುಲ್ನಲ್ಲಿ ನೇಮಕಾತಿ ಹಗರಣ ಕೆಸರೆರಚಾಟಕ್ಕೆ ಎಡೆ ಮಾಡಿಕೊಟ್ಟಿದೆ. ನೇಮಕಾತಿ ಪ್ರಕ್ರಿಯೆ ಹಣ ಶಿಫಾರಸು ಪತ್ರಗಳ ಮೇಲೆ ನಡೆದಿದೆ ಅನ್ನೋ ಆರೋಪ ಕೇಳಿಬರ್ತಿದೆ. ಆದರೆ ಇಲ್ಲಿಯವರೆಗೆ ಅಂತಿಮ ನೇಮಕಾತಿ ಪಟ್ಟಿಯನ್ನ ಬಹಿರಂಗಪಡಿಸಿಲ್ಲ, ನೋಟಿಸ್ ಬೋರ್ಡ್ನಲ್ಲೂ ಪ್ರಕಟಿಸಿಲ್ಲ. ಈ ಬಗ್ಗೆ ಸ್ಥಳೀಯ ಕಾಂಗ್ರೆಸ್ ಶಾಸಕರು ತುಟಿಕ್ಪೆಟ್ಟಿ ಕಂತಿಲ್ಲ. ಇತ್ತ ಬಿಜೆಪಿ ಇದೇ ವಿಚಾರ ಮುಂದಿಟ್ಟುಕೊಂಡು ಹೋರಾಟಕ್ಕೆ ಪ್ಲಾನ್ ಮಾಡಿದೆ. ಬಿಜೆಪಿ ಸಂಸದ ಮುನಿಸ್ವಾಮಿ, ಕೋಚಿಮುಲ್ ಅಧ್ಯಕ್ಷ ಮಾಲೂರು ಶಾಸಕ ನಂಜೇಗೌಡ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ. 75 ಜನರಿಗೆ ಕೆಲಸ ಕೊಡಲು 40 ರಿಂದ 45 ಕೋಟಿ ಹಣ ವಸೂಲಿ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಈ ತರ ಅವ್ರು ಏನು ತಿಂಗಳ ಸಂಬಳ ಇದೆಯೋ ಆ ಸಾವಿರಗಳಲ್ಲಿದ್ರೆ ಇವರ ಲಕ್ಷಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಸುಮಾರು 45 ಕೋಟಿಗೂ ಹೆಚ್ಚಿಗೆ ಹಗರಣವನ್ನು ಮಾಡಿ ಭ್ರಷ್ಟಾಚಾರವನ್ನು ಹೊರಗಡೆ ಪಬ್ಲಿಕ್ ತಿಳಿಸ್ಬೇಕು ಅಂತೇಳಿ ತಿಳಿಸಿದಂಥ ನಾಗೇಶನ್ ಮೇಲೆ ಕೇಸ್ ಬುಕ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋಂಥ ಕೆಲಸನ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ.